ನಮಸ್ತೆ, ನಾನು ಎಸ್ ಕೆ ಕುಪ್ಪಾಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಂದು ಆಶ್ರಮ ಇದು, ಋಷಿ ಆಶ್ರಮ ಇದು. ಅಲ್ಲೇ ಕೆಲವು ಶಿಷ್ಯರಿದ್ದಾರೆ. ಸೊ ತಮ್ಮ ಬ್ರಹ್ಮಚರ್ಯ ಇದರಲ್ಲಿ ಅವಧಿಯೊಳಗೆ ಅಲ್ಲಿ ಋಷಿಗಳ ಹತ್ರ, ಗುರುಗಳ ಹತ್ರ ಅಭ್ಯಾಸ ಮಾಡಲಿಕ್ಕಿದ್ದಾರೆ. ಒಂದು ದಿವಸ ಗುರುಗಳು ಎಲ್ಲ ವಿದ್ಯಾರ್ಥಿಗಳು ಕರ್ಕೊಂಡು ಒಂದು ಅರಣ್ಯಕ್ಕೆ ಹೋಗ್ತಾರೆ. ಅಲ್ಲೇ ಹೋಮ ಮಾಡಲಿಕ್ಕೆ ಕೆಲವು ಕಟ್ಟಿಗೆಗಳನ್ನು ಸಂಗ್ರಹ ಮಾಡೋದು ಕೆಲಸ ಹಚ್ತಾರೆ. ಎಲ್ಲರೂ ಅಡವಿಯೊಳಗೆ ಆ ಕಡೆ ಈ ಕಡೆ ಅಡ್ಡಾಡಿ ಸೊ ಹೋಮದ ಸಲುವಾಗಿ ಕಟ್ಟಿಗೆಗಳನ್ನು ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಬಿಸಿಲಿರುತ್ತೆ. ಅವರೆಲ್ಲ ಮೈಯೆಲ್ಲ ಬೆವರು, ಅವ್ರ ಹಣೆಯಿಂದ ಬೆವರಿನ ಹನಿಗಳ ಕೆಳಗೆ ಬೀಳ್ತಾ ಇರುತ್ತೆ. ಅಂಥದ್ರಲ್ಲಿ ಸಹಿತ ಸೊ ಹೋಮದ ಸಲುವಾಗಿ ಕಟ್ಟಿಗೆ ಸಂಗ್ರಹ ಮಾಡಿ ತಗೊಂಡು ಬರ್ತಾರೆ. ಮೊನ್ನೆ ಸಾಕಷ್ಟು ದಿವಸಗಳ ನಂತರ ಪುನಃ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಅರಣ್ಯಕ್ಕೆ ಹೋಗ್ತಾರೆ. ಅರಣ್ಯಕ್ಕೆ ಹೋದಾಗ ವಿದ್ಯಾರ್ಥಿಗಳಿಗೆಲ್ಲ ಆಶ್ಚರ್ಯ. ಎಷ್ಟು ಚಂದ, ಎಲ್ಲ ಕಡೆ ಹೂಗಳ ಗಿಡಗಳು, ಥರಥರದ ಹೂಗಳು ಎಲ್ಲ ಆಗಿದೆ ಆ ಪ್ರದೇಶದಲ್ಲಿ. ಯಾವ ಜಾಗೆಯಲ್ಲಿ ಇವರು ಹೋಮಕ್ಕೆ ಕಟ್ಟಿಗೆಯನ್ನು ಸಂಗ್ರಹ ಮಾಡಿದ್ರೋ ಆ ಜಾಗೆಯಲ್ಲಿ ಥರಥರದ ಬಣ್ಣ ಬಣ್ಣದ ಹೂಗಳು ಅರಳಿ ನಿಂತಿದೆ. ನೋಡು ಖುಷಿ ಆಗುತ್ತೆ. ಒಳ್ಳೆಯ ವಾಸನೆಗಳು, ಸುವಾಸನೆ ಇದೆ, ಎಲ್ಲ ಇದೆ. ಗುರುಗಳಿಗೆ ಕೇಳ್ತಾರೆ ಅವರು, ಇದೆಲ್ಲ ಹೇಗೆ ಗುರುಗಳೇ, ಇದು ಯಾವಾಗ ಆಯ್ತು ಇದೆಲ್ಲ ಅಂತ. ಗುರುಗಳು ಹೇಳ್ತಾರೆ, ಈ ಹಿಂದೆ ನಾವೆಲ್ಲ ಬಂದಿದ್ವಲ್ಲ ಇಲ್ಲಿ ಹೋಮದ ಸಲುವಾಗಿ ಕಟ್ಟಿಗೆ ತಗೊಳ್ಳಿಕ್ಕೆ, ಆವಾಗ ನಿಮ್ಮ ಹಣೆಯಿಂದ ಬಿದ್ದಂಥ ಬೆವರಿನ ಹನಿಗಳ ಒಂದು ಪ್ರತಿಫಲ ಈ ಎಲ್ಲ ಸುಂದರವಾದಂಥ ಹೂಗಳು, ಆ ವಾಸನೆಗಳು ಅಂತ. ಅಂದರೆ ಇಟ್ ಈಸ್ ಎ ಫ್ರೂಟ್ಸ್ ಆಫ್ ಲೇಬರ್. ಸೊ ನೀವೇನು ಶ್ರಮ ಹಾಕಿದಿರಿ ಅದರ ಪ್ರತಿಫಲ ಇಂಥ ಚೆಂದ ಇದೆ, ಇಷ್ಟು ಸುವಾಸನೆ ಇರ್ತಕ್ಕಂಥ ಇದು ಎಲ್ಲ ಇದೆ. ಅಂದರೆ ಶ್ರಮ ಪಡಲಾರ್ದೇ ಫಲ ಸಿಗಲ್ಲ ಅದು. ಸೊ ಬ್ರಹ್ಮಚರ್ಯ ಪಾಲನೆ ಮಾಡ್ತಿರ್ಬೇಕಾದ್ರೆ ಸೊ ನಮ್ಮ ಜೀವನದಲ್ಲಿ 4 ಹಂತಗಳು ಹೇಳ್ತೀವಿ. ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ಮತ್ತು ಸನ್ಯಾಸಾಶ್ರಮ, ವಾನಪ್ರಸ್ಥಾಶ್ರಮ ಅಂಥೇಳಿ. ಸೊ 4 ಆಶ್ರಮಗಳು ಹೇಳ್ತೀವಿ. ಸೊ ಬ್ರಹ್ಮಚರ್ಯ ಆಶ್ರಮದಲ್ಲಿ ವಿದ್ಯಾರ್ಥಿಗಳೇನು ಆಶ್ರಮದಲ್ಲಿ ಕೆಲಸ ಮಾಡ್ತಿರ್ತಾರೆ, ಕಡ್ಡಾಯವಾಗಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ 25ನೇ ವಯಸ್ಸಿನವರೆಗೆ ಅವರು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ನಮ್ಮ ಎನರ್ಜಿ, ಶಕ್ತಿಯನ್ನು ಇಂಥ ಎಲ್ಲ ರಚನಾತ್ಮಕ ಕೆಲಸಗಳಿಗೆ ಉಪಯೋಗ ಆಗುತ್ತೆ. ಅದರ ಪ್ರತಿಫಲ ಸಿಗುತ್ತೆ. ಯಾವ ವ್ಯಕ್ತಿಗಳ ಈ ಅವಧಿಯಲ್ಲಿ ಸರಿಯಾದ ಬ್ರಹ್ಮಚರ್ಯ ಪಾಲನೆ ಮಾಡಲ್ಲ, ಬೇರೆ ಬೇರೆ ಆಕರ್ಷಣೆಗೆ ಒಳಗಾಗ್ತಾರೆ, ಅವರು ತಮ್ಮ ಮುಂದಿನ ಜೀವನದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾರೆ ಅನ್ನೋದನ್ನು ಗುರುಗಳ ಎಲ್ಲ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡ್ತಾರೆ. ಅದಕ್ಕೆ ಈ ಅವಧಿಯಲ್ಲಿ ನೀವೆಷ್ಟು ಶ್ರಮ ಪಡ್ತೀರೋ ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಗುತ್ತೆ. ಧನ್ಯವಾದಗಳ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ನಿರಂತರ ಯೋಗ ವರ್ಗಗಳು ನಡೆಯುತ್ತೆ. ಬೆಳಿಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಸೊ ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.